ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೊದಲು ಅಡುಗೆ ಕಲಿಯುವವರು ಕೂಡ ಉಂಟಲ್ಲ, ತುಂಬ ಸುಲಭದಲ್ಲಿ ಮಾಡ್ಬೋದು. ನೋಡಿ, ತುಂಬ ಸುಲಭ ಉಂಟು ರೆಸಿಪಿ, ಯಾರಿಗೆ ಕೂಡ ಮಾಡ್ಬೋದು. ಬ್ಯಾಚುಲರ್ಸ್ಗಳಿಗೆಲ್ಲ ಉಂಟಲ್ಲ, ಒಳ್ಳೆ ರೆಸಿಪಿ ಇದು ಚಿಕನ್ ಬಿರಿಯಾನಿ. ನೋಡಿ, ತುಂಬ ಸುಲಭದಲ್ಲಿ ಮಾಡೋದು. ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕಂತ ಹೇಳಿ ನಾನು ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಈಗ ಹೇಗೆ ಮಾಡೋದಂತ ನೋಡುವ. ನೋಡಿ, ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಒಂದು 10ರಿಂದ 15 ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಖಾರ ಬೇಕಿದ್ದರೆ ಒಂದು 17 ಹಾಕ್ಕೊಳ್ಬೋದು. ನಾನು ಒಂದು 10ರಿಂದ 15 ಹಾಕ್ಕೊಂಡಿದ್ದೇನೆ. ಇದು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ, 1 ಕಪ್ಪಿನಷ್ಟು ಪುದೀನ ಸೊಪ್ಪು. 1 ನೀರುಳ್ಳಿ, ಚಾಪ್ ಮಾಡಿರುವಂತಹ 1 ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ, ಮೀಡಿಯಮ್ ಸೈಜ್ ಇದು. ನೋಡಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 10ರಿಂದ 15. ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ಗೋಡಂಬಿ ಇಲ್ಲದ ಕಾರಣ ನಾನು ಬಾದಾಮಿಯನ್ನು ಹಾಕ್ಕೊಂಡಿದ್ದೇನೆ, ಸಿಪ್ಪೆ ತೆಗೆದಿರುವ ಬಾದಾಮಿ. ಮತ್ತು 1 ಸ್ಪೂನ್ನಷ್ಟು ಬಡೆಸೊಪ್ಪು, 1 ಟೇಬಲ್ ಸ್ಪೂನ್ನಷ್ಟು ಬಡೆಸೊಪ್ಪು, ಮತ್ತು 1 ಟೀ ಸ್ಪೂನ್ನಷ್ಟು ಗಸಗಸೆ ಹಾಕ್ಕೊಂಡಿದ್ದೇನೆ. ನೋಡಿ, ನೀರು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರು ತುಂಬ ಹಾಕ್ಕೊಳ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ಸೊಪ್ಪಿನಲ್ಲೆಲ್ಲ ನೀರು ಇರ್ತದಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ತೇನೆ ನಾನು. ನೋಡಿ, ರುಬ್ಕೊಂಡು ತರ್ತೇನೆ. ನೋಡಿ, ಈ ಥರ ರುಬ್ಕೊಂಡು ತಗೊಂಡ್ರೆ ಆಯಿತು. ನೋಡಿ, ಈಗ ಬಿರಿಯಾನಿ ಮಾಡಲಿಕ್ಕೆ ಪಾತ್ರೆ ಇಟ್ಕೊಂಡಿದ್ದೇನೆ ನಾನು, ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಈಗ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆದ ಮೇಲೆ, ಕಾದ ಮೇಲೆ ಇದಕ್ಕೆ ಗರಂ ಮಸಾಲ ಎಲ್ಲ ಹಾಕ್ತಾ ಇದ್ದೇನೆ. ನೋಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಬಡೆಸೊಪ್ಪು, ಸ್ಟಾರ್ ಹೂವು ಎಲ್ಲ ತಗೊಂಡಿದ್ದೀನಿ. ನಂತರ ಇದ್ದದನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನೀವು ಇದು ಕಲ್ಲು ಹೂವು ಎಲ್ಲ ಇದ್ದರೆ ಹಾಕ್ಕೊಳ್ಬೋದು, ಬೇರೆ ಮೇಜ್ ಎಲ್ಲ ಬರ್ತದಲ್ಲ, ಇದ್ದರೆ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈಗ ಒಂದು 2 ಮೀಡಿಯಮ್ ಸೈಜಿದು ನೀರುಳ್ಳಿಯನ್ನು ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ನೀರುಳ್ಳಿ ಕೂಡ ಚೆನ್ನಾಗಿ ಬಾಡಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ, ನಾನು ಬಾಸ್ಮತಿ ಅಕ್ಕಿಯನ್ನು 1 kg ಅಕ್ಕಿ ತಗೊಂಡಿದ್ದೇನೆ. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಇಡಬೇಕು. ಈ ಥರ ನೆನೆಸೋದ್ರಿಂದ ಉಂಟಲ್ಲ, ಉದುರಾಗಿ ಬರ್ತದೆ ನಿಮಗೆ ಇದು ಬಿರಿಯಾನಿ. ಅದಕ್ಕಾಗಿ ನೆನೆಸಿ ಮಾಡಿದರೆ ಒಳ್ಳೆಯದು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ನಾನು. ನೋಡಿ, ಇದು ನಾನೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮಗೆ ಇಲ್ಲದಿದ್ದರೆ ಇದು ಮಿಕ್ಸಿಯಲ್ಲಿ ನೀವು ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ತೀರಲ್ಲ, ಅದೇ ಟೈಮಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚಿನಷ್ಟು ಶುಂಠಿ ಹಾಕಿ ಅದರಲ್ಲೇ ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ನೀವು ರುಬ್ಕೊಳ್ತೀರಲ್ಲ, ಅದೇ ಟೈಮ್ಗೆ ಹಾಕ್ಕೊಳ್ಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ಮಾಡಿರೋದು ಇತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೇನೆ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಅಕ್ಕಿಯನ್ನು ಒಂದು ಅರ್ಧ ಗಂಟೆಗಳ ಕಾಲ ಆದರೂ ನೆನೆಸಬೇಕು. 1 kg ಅಕ್ಕಿ ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಇಟ್ಕೊಂಡಿದ್ದೇನೆ ನಾನು. ನೋಡಿ, ಒಂದು 3 ಟೊಮೆಟೊ ತಗೊಂಡಿದ್ದೇನೆ ನಾನು, ಉದ್ದಕ್ಕೆ ಕಟ್ ಮಾಡಿಕೊಂಡು ಟೊಮೆಟೊ ಹಾಕ್ಕೊಂಡಿದ್ದೇನೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು, ಚೆನ್ನಾಗಿ ಬಾಡುವ ತನಕ ಬೇಯಿಸಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಇದು ಮೆತ್ತಗೆ ಆಗಿ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನು. ಉಪ್ಪು ತುಂಬ ಹಾಕ್ತಿಲ್ಲ ನಾನು, ಮತ್ತು ನೋಡಿ ಹಾಕ್ಕೊಳ್ಳುವ ಅಂತೇಳಿ. ಯಾಕಂದರೆ ನಾನು ಚಿಕನ್ಗೆ ಕೂಡ ಉಪ್ಪು ಹಾಕಿ ಇಟ್ಟಿದ್ದೀನಿ, ಅದಕ್ಕಾಗಿ ನಾನು ಉಪ್ಪು ತುಂಬ ಹಾಕಲಿಲ್ಲ. ನೋಡಿ, ಚಿಕನ್ಗೆ ನಾನು
1 ಕೆ ಜಿ ಚಿಕನ್ ತಗೊಂಡಿದ್ದೇನೆ ನಾನು. 1 ಕೆ ಜಿ ಅಕ್ಕಿಗೆ 1 ಕೆ ಜಿ ಚಿಕನ್. ಇದಕ್ಕೆ ಉಪ್ಪು, ಅರಶಿನ ಪುಡಿ ಮತ್ತು ವಿನಿಗರ್ ಹಾಕಿ ಇಟ್ಟಿದ್ದೇನೆ. ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟರೆ ಉಂಟಲ್ಲ, ನಿಮಗೆ ಈ ಬಿರಿಯಾನಿಯಲ್ಲಿ ಚಿಕನ್ ಪೀಸ್ ಉಂಟಲ್ಲ, ನಿಮಗೆ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ. ಉಪ್ಪು ಎಲ್ಲ ಕರೆಕ್ಟಾಗಿ, ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಎಳ್ಕೊಂಡಿರ್ತದಲ್ಲ, ಅದಕ್ಕಾಗಿ ಹಾಕಿ ಇಡೋದು. ಉಪ್ಪು, ವಿನಿಗರ್ ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಅರ್ಧ ಗಂಟೆ ಇಟ್ಟರೆ ಒಳ್ಳೆಯದು. ನೋಡಿ, ಟೊಮೆಟೊ ಎಲ್ಲ ಇದಾಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ, ಮಸಾಲೆ ಎಲ್ಲ ಹೊಂದ್ಕೊಂಡಿದೆ. ಈಗ ನಾನು ಗ್ರೈಂಡ್ ಮಾಡಿರುವಂತಹ ಮಸಾಲ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಬಿರಿಯಾನಿ ಮಸಾಲ, ಗ್ರೈಂಡ್ ಮಾಡಿರುವಂತಹ ಬಿರಿಯಾನಿ ಮಸಾಲ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಬಾಡಬೇಕಿದು ಕೂಡ. ಇದರ ಕಲರ್ ಚೇಂಜ್ ಆಗಿ ಬರಬೇಕು. ಗ್ರೀನ್ ಕಲರ್ ಉಂಟಲ್ಲ, ಸ್ವಲ್ಪ ಡಾರ್ಕ್ ಆಗಿ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ. ಈಗ ಚಿಕನ್ ಹಾಕ್ಕೊಳ್ತಾ ಇದ್ದೇನೆ ನಾನು. ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ನಾನು. ಬಿರಿಯಾನಿಗೆ ಬೇಕಾದ ಹಾಗೆ ಕಟ್ ಮಾಡಿಕೊಂಡ್ರೆ ಆಯ್ತು. ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲಿ ಅಂತ ಇಟ್ಕೊಂಡಿದ್ದೀನಿ, ಮುಚ್ಚಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು. ಮಿಕ್ಸಿ ತೊಳೆದ ನೀರು ಕೂಡ ಹಾಕ್ಕೊಂಡೆ. ನೀವು ನೀರಿನ ಅಳತೆ ಹೇಳಬೇಕಂದ್ರೆ, ನೀವು 1 ಕಪ್ ಅಕ್ಕಿಗೆ 1.5 ಕಪ್ಪಿನಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಬೇಕು. ನಾನು ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿಕೊಂಡಿದ್ದೇನೆ. 1 ಪಾತ್ರೆ ಅಕ್ಕಿಗೆ 1.5 ಇದರಷ್ಟು ನೀರು ಹಾಕ್ಕೊಂಡಿದ್ದೇನೆ. ಅದೇ ಪಾತ್ರೆಯಲ್ಲಿ 1.5 ಅಷ್ಟು ನೀರು ಹಾಕ್ಕೊಂಡಿದ್ದೇನೆ ನೋಡಿ. ನೀರು ಚೆನ್ನಾಗಿ ಕುದಿಬೇಕು. ಇದು ನೀರು ನೀವು ಹಾಕಿದ ಮೇಲೆ ಚೆನ್ನಾಗಿ ಕುದಿಯುವಾಗ ಅಕ್ಕಿ ಹಾಕ್ಕೊಳ್ಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ನೋಡಿ. ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದೇ ನಾನು ನೆನೆಲಿಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ಸ್ಟೇನರಲ್ಲಿ ಹಾಕಿ, ನೀರೆಲ್ಲ ಇರಬಾರ್ದು, ನೀರೆಲ್ಲ ಬಸಿದು ಮತ್ತೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು ನೋಡಿ. ಈ ಥರ 1 ಕೆ ಜಿಯಷ್ಟು ಅಕ್ಕಿ, 1 ಕೆ ಜಿ ಚಿಕನ್ಗೆ 1 ಕೆ ಜಿಯಷ್ಟು ಬಾಸ್ಮತಿ ಅಕ್ಕಿ ತಗೊಂಡಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಕುದಿ ಬರಬೇಕು ನೋಡಿ. ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ದೆ ಚಿಕನಲ್ಲಿ ಕೂಡ ಉಪ್ಪಿತ್ತು, ಮತ್ತು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ನೋಡಿ. 1 ಲಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ. 1 ಇಡೀ ಲಿಂಬೆಹಣ್ಣು ತಗೊಂಡಿದ್ದೇನೆ ನಾನು. ಲಿಂಬೆಹಣ್ಣು ಸ್ಕಿಪ್ ಮಾಡಬೇಡಿ, ಲಿಂಬೆಹಣ್ಣು ಕಂಪಲ್ಸರಿಯಾಗಿ ಹಾಕಬೇಕು. ಲಿಂಬೆಹಣ್ಣು ಹಾಕಿದ್ರೇ ಅದು ಟೇಸ್ಟ್ ಬರೋದು, ಬಿರಿಯಾನಿ ಚೆನ್ನಾಗಿ ಬರ್ತದೆ. ಕೆಲವರು ಮೊಸರು ಹಾಕ್ತಾರೆ, ಮೊಸರು ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನು ಹಾಕಲಿಲ್ಲ ಮೊಸರು. ಬೇಕಿದ್ದರೆ ಮೊಸರು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಲಿ ಅಂತ ಮುಚ್ಚಿಡ್ತಾ ಇದ್ದೇನೆ ನೋಡಿ. ಇದು 1 ಕುದಿ ಬಂದ ಮೇಲೆ ಉಂಟಲ್ಲ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು. ಇದು ಫಾಸ್ಟಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು ನೋಡಿ. ಈಗ ಕುದೀತಾ ಉಂಟು ನೋಡಿ. ಈಗ ಕುದೀತಾ ಉಂಟಲ್ಲ, ಈ ಟೈಮಲ್ಲಿ ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಬೇಯಿಸಬೇಕು. ಬಾಸ್ಮತಿ ಅಕ್ಕಿ ಉಂಟಲ್ಲ, ಯಾವಾಗಲೂ ಹುಡಿ ಆಗ್ತದೆ ಬೇಗ. ಅದಕ್ಕಾಗಿ ಸ್ವಲ್ಪ ಸೌಟು ಎಲ್ಲ ಹಾಕುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಬೇಕು. ತುಂಬ ಸೌಟು ಹಾಕಬಾರ್ದು ನೋಡಿ. ಮುಚ್ಚಿಟ್ಟಿದ್ದೇನೆ ಪುನಃ. ಅದಕ್ಕೆ ಹೇಳೋದು, ನೀವು ನೆನೆಲಿಕ್ಕೆ ಇಡುವಾಗ ಕೂಡ ಮೊದಲೇ ತೊಳಿಬೇಕು, ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. ಮತ್ತೆ ತೊಳೆದ್ರೆ ಉಂಟಲ್ಲ, ನೆನೆದ ಮೇಲೆ ತೊಳೆದ್ರೆ ಹುಡಿಯಾಗುವ ಚಾನ್ಸ್ ಇರ್ತದೆ, ರೈಸ್ ಹುಡಿಯಾಗುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ಫಸ್ಟೇ ತೊಳೆದು ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ನೆನೆಲಿಕ್ಕೆ ಇಡಬೇಕು ನೋಡಿ. ಇನ್ನೂ ಸ್ವಲ್ಪ ಬೇಯಬೇಕು, ಮುಚ್ಚಿಟ್ಟಿದ್ದೇನೆ ನೋಡಿ. ಇದು ನೀವು ತುಂಬ ಡ್ರೈ ಆಗಲಿಕ್ಕೆ ಬಿಡಬಾರ್ದು. ನೀವು ತುಂಬ ಡ್ರೈ ಆದರೆ ಉಂಟಲ್ಲ ಚೆನ್ನಾಗಿರೋದಿಲ್ಲ ನೋಡಿ. ಇಷ್ಟು ನೀರಿದು ಪಸೆ ಇರುವಾಗಲೇ ಉಂಟಲ್ಲ
ನೀವು ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ ಇದರ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ನಾನು, ನೀರಿದ್ದು ಪಸೆ ಎಲ್ಲ ಉಂಟು ನೋಡಿ. ತುಪ್ಪ ಹಾಕ್ಕೊಂಡು ಒಂದು 10 ನಿಮಿಷಗಳ ಕಾಲ ಮುಚ್ಚಿಡಬೇಕು ನೋಡಿ. ನೀರು ಉಂಟು ಇದರಲ್ಲಿ, ನೀರಿದ್ದು ಪಸೆ ಉಂಟು. ತುಂಬ ಡ್ರೈ ಮಾಡಬೇಡಿ ನೀವು, ನೀರು ಪಸೆ ಇರುವಾಗಲೇ ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಮುಚ್ಚಿಟ್ರೆ ನೋಡಿ, ಈಗ ನೀರೆಲ್ಲ ಆವಿಯಾಗಿದೆ ನೋಡಿ, ಡ್ರೈ ಆಗಿ ಬಂದಿದೆ ನೋಡಿ. ತುಂಬ ನೀವು ಫಸ್ಟೇ ಡ್ರೈ ಮಾಡಲಿಕ್ಕೆ ಹೋಗಬೇಡಿ ನೋಡಿ. ಈಗ 10 ನಿಮಿಷಗಳ ನಂತರ ನೋಡಿದರೆ ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ಹೇಳಿ. ಚಿಕನ್ ಬಿರಿಯಾನಿ ಸೂಪರಾಗಿ ಬಂದಿದೆ ನೋಡಿ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಸಿಂಪಲ್ ಉಂಟು ಚಿಕನ್ ಬಿರಿಯಾನಿ ರೆಸಿಪಿ. ಮೊದಲು ಅಡುಗೆ ಕಲಿಯುವವರಿಗೆ ಕೂಡ ಮಾಡ್ಬೋದು ನೋಡಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಚಿಕನ್ ಬಿರಿಯಾನಿ.